ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಈ ದಿವಸ ಮೇಘನಾ ರಾಜ್ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅವರ ಮೊದಲನೇ ಚಿತ್ರ ಪುಂಡ 2010ರಲ್ಲಿ ತೆರೆಕಂಡು ಹಿಟ್ ಆಯಿತು. ಎರಡನೇ ಚಿತ್ರ ರಾಜಾಹುಲಿ 2013ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಮೂರನೇ ಚಿತ್ರ ಬಹುಪರಾಗ್ 2014ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ನಾಲ್ಕನೇ ಚಿತ್ರ ಆಟಗಾರ 2015ರಲ್ಲಿ ತೆರೆಕಂಡು ಹಿಟ್ ಆಯಿತು. ಐದನೇ ಚಿತ್ರ ವಂಶೋದ್ಧಾರಕ 2015ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಆರನೇ ಚಿತ್ರ ಲಕ್ಷ್ಮಣ 2016ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಏಳನೇ ಚಿತ್ರ ಭುಜಂಗ 2016ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಎಂಟನೇ ಚಿತ್ರ ಅಲ್ಲಮ 2017ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಒಂಬತ್ತನೇ ಚಿತ್ರ ನೂರೊಂದು ನೆನಪು 2017ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಹತ್ತನೇ ಚಿತ್ರ ಜಿಂದ 2017ರಲ್ಲಿ ತೆರೆಕಂಡು ಆವರೇಜ್. 11ನೇ ಚಿತ್ರ MMCH 2018ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 12ನೇ ಚಿತ್ರ ಇರುವುದಿಲ್ಲವಾ ಬಿಟ್ಟು 2018ರಲ್ಲಿ ತೆರೆಕಂಡು ಹಿಟ್ ಆಯಿತು. 13ನೇ ಚಿತ್ರ ಒಂಟಿ 2019ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 14ನೇ ಚಿತ್ರ ಕುರುಕ್ಷೇತ್ರ 2019ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. 15ನೇ ಚಿತ್ರ ಶೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ 2022ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 16ನೇ ಚಿತ್ರ ತತ್ಸಮ ತದ್ಭವ 2023ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಇನ್ನು 17ನೇ ಚಿತ್ರ ಬುದ್ಧಿವಂತ ಇವರ ಅಪ್ಕಮಿಂಗ್ ಮೂವಿ ಮತ್ತು 18ನೇ ಚಿತ್ರ ನಾಗಾರ್ಜುನ, ಇದು ಕೂಡ ಅವರ ಅಪ್ಕಮಿಂಗ್ ಮೂವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಮೇಘನಾ ರಾಜ್ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳು. ಇವರ ಚಲನಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.